ಹಾಯ್ ಗೈಸ್, ಅನು ರೆಸಿಪೀಸ್ ಆ್ಯಂಡ್ ರಂಗೋಲಿ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಚಿಕನ್ ಆಲೂ ಮಸಾಲ. ನಾನ್ ವೆಜ್ ಪ್ರಿಯರಿಗಾಗಿ ಅತ್ಯಂತ ಸುಲಭವಾಗಿ ಮಾಡುವಂತಹ ರೆಸಿಪಿ. ಯಾರಿಗೆ ತಾನೇ ನಾನ್ ವೆಜ್ ಇಷ್ಟ ಇರಲ್ಲ ಹೇಳಿ? ಅದರಲ್ಲೂ ಚಿಕನ್ ವೆರೈಟಿ ಅಂತೂ ತುಂಬಾ ಇಷ್ಟಪಡುತ್ತ ಜನಗಳು ತುಂಬಾ ಇರ್ತಾರೆ. ಸೊ ಈ ಒಂದು ವಿಡಿಯೋನ ನೋಡಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೀಡಿಯಮ್ ಗಾತ್ರದ 2 ಆಲೂಗಡ್ಡೆಯನ್ನು, ರಾ ಆಲೂಗಡ್ಡೆ ಇದು, ಬೇಯಿಸಿಲ್ಲ, ಇದನ್ನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ನೀವು ಸೈಜ್ ವೇರಿಯೇಷನ್ ಕೂಡ ಮಾಡ್ಕೋಬೋದು. ಇದಕ್ಕಿಂತ ದೊಡ್ಡದಾಗಿ ಕೂಡ ಕಟ್ ಮಾಡಿ ಹಾಕ್ಬೋದು, ಅಥವಾ ಇದಕ್ಕಿಂತ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಬೋದು. ಆಲೂಗಡ್ಡೆಯನ್ನು ತುಂಬ ಇಷ್ಟಪಡ್ತೀರಾ ಅನ್ನೋದಾದರೆ ಇನ್ನೂ 2-3 ಆಲೂಗಡ್ಡೆ ಜಾಸ್ತಿ ಕೂಡ ಹಾಕ್ಬೋದು. ಆಲೂಗಡ್ಡೆ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ತುಂಬ ಬೇಯಬೇಕು ಅಂತ ಏನೂ ಇಲ್ಲ, ಚಿಕನ್ ಜೊತೆಗೆ ಇನ್ನೂ ಬೇಯೋದ್ರಿಂದ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಸ್ವಲ್ಪ ಫ್ರೈ ಆಗಿದೆ, ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ನಾನು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ನಾನು ಚಿಕನನ್ನು ಕೂಡ ಫ್ರೈ ಮಾಡ್ಕೋತೀನಿ. ಚಿಕನ್ ನಾನಿಲ್ಲಿ 1.5 kg ಆಗುವಷ್ಟು ತೊಗೊಂಡಿದ್ದೀನಿ, ವಿತ್ ಬೋನ್ ಆ್ಯಂಡ್ ವಿತ್ ಸ್ಕಿನ್. ವಿತೌಟ್ ಸ್ಕಿನ್ ವಿತೌಟ್ ಬೋನ್ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮೊದಲಿಗೆ ಈರುಳ್ಳಿ ಟೊಮೆಟೊ ಏನನ್ನೂ ಹಾಕಿಲ್ಲ, ಬರೀ ಚಿಕನ್ ಅಷ್ಟೇ ಹಾಕಿ ಬಾಡಿಸ್ಕೋತಾ ಇದ್ದೀನಿ, ಹಸಿ ವಾಸನೆ ಹೋಗೋವರೆಗೂ ಮಾತ್ರ. ಒಂದು 5-6 ನಿಮಿಷ ಫ್ರೈ ಆದಮೇಲೆ ನಾನು ತೆಗೆದು ಇಟ್ಕೋತಾ ಇದ್ದೀನಿ. ನಂತರ ಮತ್ತೊಂದು ಬಾಣಲೆಯನ್ನು ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಜಾಸ್ತಿ ಬಳಸೋದ್ರಿಂದ ಈ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. 1 ಇಂಚಷ್ಟು ಚಕ್ಕೆನ ನಾನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಣ್ಣೆಗೆ ಚಕ್ಕೆಯ ಸ್ಮೆಲ್ ಏನಿರುತ್ತೆ ಅದು ಬಿಟ್ಕೊಳ್ಳುತ್ತೆ, ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದಾಲ್ಚಿನ್ನಿ ಅಂತಲೇ ಹೇಳ್ತಾರೆ ಚಕ್ಕೆಗೆ, ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ಚಕ್ಕೆನ ಯೂಸ್ ಮಾಡಿರೋದು. ನಂತರ 2 ಈರುಳ್ಳಿನ ಈ ಥರ ಉದ್ದುದಕ್ಕೆ ಹೆಚ್ಚಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಈ ಮಸಾಲ ಮಾಡೋಕ್ಕೆ ನಾವು ಮಸಾಲ ಪೇಸ್ಟ್ ರೆಡಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಮಸಾಲೆನ ಹುರ್ಕೋಬೇಕಾಗತ್ತೆ. ಇಲ್ಲಿ ನಾನು 7-8 ಆಗುವಷ್ಟು ಲವಂಗ, 2-3 ಇಂಚ್ ಆಗುವಷ್ಟು ಚಕ್ಕೆ, 5-6 ಕಾಳುಮೆಣಸು, ನಂತರ ಕೊತ್ತಂಬರಿ ಕಾಳನ್ನು ಹಾಕ್ಕೋಬೇಕು. ನಾನಿಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಬಳಸಿದ್ದೀನಿ. ಕೊತ್ತಂಬರಿ ಕಾಳನ್ನು ಕಡಿಮೆ ಮಾಡಬೇಡಿ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಿ, ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದೇ ಫ್ಲೇವರ್ ನಮಗೆ ಚಿಕನ್ ಮಸಾಲಾಗೆ ಹಿಡಿಯುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಪಲಾವ್ ಎಲೆನ ಹಾಕ್ತಾ ಇದ್ದೀನಿ, 3-4 ಸಣ್ಣದಾಗಿರುವಂಥದ್ದು. ದೊಡ್ಡವಿದ್ರೆ ನೀವು 1 ಅಥವಾ 2 ಬಳಸ್ಬೋದು. 2-3 ಒಣಮೆಣಸಿನ್ಕಾಯನ್ನು ಕೂಡ ಈ ಥರ ಮುರಿದು ಹಾಕ್ಕೋತಾ ಇದ್ದೀನಿ. ಈ ಮಸಾಲ ಫ್ರೈ ಮಾಡುವಾಗ ನಾವು ಎಣ್ಣೆ ಬಳಸುವಂಥ ಅವಶ್ಯಕತೆ ಇರೋದಿಲ್ಲ, ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ಟವನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮಸಾಲ ಎಲ್ಲ. ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಹುರ್ಕೊಂಡಿದ್ದಾದಮೇಲೆ ಸ್ಟವನ್ನು ಆಫ್ ಮಾಡಿ 1 ಸ್ಪೂನಷ್ಟು ತೆಂಗಿನ ತುರಿನ ಇಲ್ಲಿ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಹಸಿ ತೆಂಗಿನ ತುರಿ, ನೀವು ಬೇಕಿದ್ರೆ ಒಣ ಕೊಬ್ಬರಿ ಕೂಡ ಬಳಸ್ಬೋದು. ನಂತರ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ, ನೆನಪಿರಲಿ ಸ್ನೇಹಿತರೆ. ನಂತರ 2 ಸ್ಪೂನಷ್ಟು ಗಸಗಸೆನ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಪೇಸ್ಟ್ ರೆಡಿಯಾಗಿ ಮಾಡಿ ಇಟ್ಕೋಬೇಕು. ಈಗ ಈರುಳ್ಳಿ ಇಲ್ಲಿ ಕೆಂಪಗಾಗಿದೆ. ಈರುಳ್ಳಿ ಕೆಂಪಗಾದಮೇಲೆ ನಾನು ಇದಕ್ಕೆ ಟೊಮೆಟೊನ ಸೇರಿಸ್ಕೊತೀನಿ. ಎರಡರಿಂದ 3 ಮಧ್ಯಮ ಗಾತ್ರದ ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ದಪ್ಪವಾಗಿ ನಾನು ಕಟ್ ಮಾಡಿ ಹಾಕಿದ್ದೀನಿ, ನಿಮಗೆ ಬೇಕು ಅಂದರೆ ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕ್ಬೋದು. ಟೊಮೆಟೊ ಚೆನ್ನಾಗಿ ಬೇಯಲಿ, ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳಿ. ನಂತರ ನಾವು ಉಳಿದಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು ಚಮಚದಷ್ಟು ಚಿಕನ್ ಮಸಾಲ ಹಾಕಿದ್ದೀನಿ. ನಂತರ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಖಾರದ ಪುಡಿನ ಕೂಡ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿನ ಇಲ್ಲಿ ಹಾಕಿದ್ದೀನಿ ನಾನು. ಧನಿಯಾ ಪೌಡರ್ ನಾವು ಮೊದಲೇ ಧನಿಯಾನ ಹುರಿದು ಗ್ರೈಂಡ್ ಮಾಡಿರೋದ್ರಿಂದ ಧನಿಯಾ ಪೌಡರ್ ಇಲ್ಲಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನಾವು ಹಾಕಿದಂತಹ ಮಸಾಲೆ ಪೌಡರ್ ಎಲ್ಲ ಟೊಮೆಟೊ ಜೊತೆ ಸೇರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಮೇಲೆ ಮಧ್ಯದಲ್ಲಿ
ಎಣ್ಣೆ ಅಂಶ ಬಿಟ್ಕೊಂಡಿದ್ದ ನಂತರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲನ ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೊದಲೇ ಫ್ರೈ ಮಾಡಿ ನಾವು ಮಸಾಲ ಮಾಡ್ಕೊಂಡಿರೋದ್ರಿಂದ, ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಹಸಿ ವಾಸನೆ ಕೂಡ ಏನೂ ಇರೋದಿಲ್ಲ. ಮಸಾಲ 1 ನಿಮಿಷ ಫ್ರೈ ಆದಮೇಲೆ ನಾವು ಮೊದಲೇ ಏನೋ ಚಿಕನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋತಾ ಇದ್ದೀನಿ. ಚಿಕನ್ಗೆ ನಾವು ಆವಾಗಲೇ ಅರಿಶಿನ ಉಪ್ಪು ಏನೇನೂ ಹಾಕಿಲ್ಲ, ಬರೀ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದಷ್ಟೇ. ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1/4 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಈ ಥರ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಮತ್ತು ಉಪ್ಪು ಅರಿಶಿನ ಎಲ್ಲವನ್ನು ಚಿಕನ್ ಅಬ್ಸರ್ವ್ ಮಾಡ್ಕೊಳುತ್ತೆ. ನೀವು ಈ ರೆಸಿಪಿನ ಸಂಡೇ ಸ್ಪೆಷಲಾಗಿ ಕೂಡ ಮಾಡ್ಬೋದು, ಅಥವಾ ನಾವು ಹೊರಗಡೆ ಟ್ರಿಪ್ಪಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಮಾಡಿಕೊಂಡು ತೊಗೊಂಡು ಕೂಡ ಹೋಗ್ಬೋದು. ಎಲ್ಲದರ ಜೊತೆಗೂ ಇದು ಸೂಟ್ ಆಗುವಂತಹ ರೆಸಿಪಿ. ಚಪಾತಿ, ಪರೋಟ, ನಾನು ಇದನ್ನು ಪರೋಟ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಬೇಯ್ದಿದ್ದಾದಮೇಲೆ ನಾನು ಆಲೂಗಡ್ಡೆನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಹಾಕಿ ಆದಮೇಲೆ ನಾವು ಮಸಾಲ ಏನು ರುಬ್ಬಿರ್ತೀವಿ ಅದರಲ್ಲೇ ಸ್ವಲ್ಪ ನೀರನ್ನು ಹಾಕಿ 1 ಚಮಚ ಅಥವಾ 2 ಚಮಚದಷ್ಟು ನೀರನ್ನು ಹಾಕಿ ಆ ನೀರನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ನೀರು ಅವಶ್ಯಕತೆ ಇದೆ ಅನ್ನೋದಾದರೆ ಹಾಕಿ, ಇಲ್ಲಾಂದರೆ ತಿಕ್ಕಾಗಿ ಕೂಡ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಮೊದಲಿಗೆ ಕೂಡ ಹಾಕ್ಬೋದು, ಆದರೆ ಕೊನೆಯಲ್ಲಿ ಹಾಕಿದರೆ ಇದು ಮನೆಯಲ್ಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್. ಆದಷ್ಟು ನೀವು ಮನೇಲಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಬಳಸಿ, ಯಾಕಂದರೆ ಹೊರಗಡೆ ಮಾಡಿ ತಂದಿರುವಂಥದ್ದು ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿರ್ತಾರೆ. ಎಷ್ಟು ದಿನಕ್ಕೆ ಮುಂಚೆ ಮಾಡಿ ಇಟ್ಟಿರ್ತಾರೋ ನಮಗೆ ಗೊತ್ತಿರಲ್ಲ ಅಲ್ವಾ ಪ್ಯಾಕೆಟಲ್ಲಿ. ಸೊ ಮನೇಲಿ ನಾವು ಫ್ರೆಶ್ಶಾಗಿ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್. ಅದರಲ್ಲೂ ಈ ಥರ ಕೊನೆಯಲ್ಲಿ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ 1-2 ಸರಿ ಪ್ಲೇಟನ್ನು ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಳೋಣ. ಚಿಕನ್ನ ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಕೋಬೇಕು ಅನ್ನೋದೇನು ಅವಶ್ಯಕತೆ ಇರೋದಿಲ್ಲ, ಆದರೂ ಮಸಾಲ ಅಬ್ಸರ್ವ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಬೇಯಿಸಬೇಕು. ಎಲ್ಲದಕ್ಕೂ ಸೂಟ್ ಆಗುವಂತಹ ರೆಸಿಪಿ ಇದು. ನಿಮಗೆ ಮುದ್ದೆಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ಜೋಳದ ರೊಟ್ಟಿಗೂ ಆಗುತ್ತೆ, ರಾಗಿ ರೊಟ್ಟಿಗೂ ಆಗುತ್ತೆ, ಅಥವಾ ಪರೋಟ, ನಾನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇಲ್ಲಿ ಕಸೂರಿ ಮೇಥಿನ ನಾನು ಈ ಥರ ಹ್ಯಾಂಡಲ್ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿಯಿಂದನೇ ಈ ರೆಸಿಪಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಕಸೂರಿ ಮೇಥಿ ಸ್ಕಿಪ್ ಮಾಡಬೇಡಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೊನೆಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಈ ಥರ ಸ್ಲೈಸ್ ಮಾಡಿ ಉದ್ದಕ್ಕೆ ಅದನ್ನು ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿಯಿಂದನೂ ಒಳ್ಳೆ ಫ್ಲೇವರ್ ಸಿಗುತ್ತೆ. ಇವೆಲ್ಲ ಹಾಕಿ ಆದಮೇಲೆ ಒಂದ್ಸರಿ ಕೈ ಆಡಿಸಿ ಮತ್ತೆ 2 ನಿಮಿಷ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಇನ್ನೂ ಗಟ್ಟಿಯಾಗಿ ಬೇಕೇ ಅಂದರೂ ಕೂಡ ಮಾಡ್ಕೋಬೋದು. ನೀರನ್ನು ಕಡಿಮೆ ಹಾಕಿ ಆಮೇಲೆ ಮಸಾಲೆ ಏನು ಹಾಕಿ ಆದಮೇಲೆ ನೀರು ಹಾಕಿರ್ತೀವಿ ಅದನ್ನು ಸ್ಕಿಪ್ ಮಾಡಿ ಬರೀ ಮಸಾಲೆ ಅಷ್ಟೇ ಹಾಕಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಕಲರ್ಫುಲ್ಲಾದ ಚಿಕನ್ ರೆಡಿಯಾಗಿದೆ. ಸ್ನೇಹಿತರೆ, ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಅಪ್ಡೇಟ್ಸ್ ತಕ್ಷಣ ನಿಮ್ಮ ಮೊಬೈಲಿಗೆ ಬರುತ್ತೆ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ ನೋಟಿಫಿಕೇಷನ್. ಅಲ್ಲಿಂದ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ವಿಡಿಯೋ ನೋಡಿದವರೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಥವಾ ಈ ವಿಡಿಯೋಸಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟೇಸ್ಟಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.